ಹಾಯ್ ಗೈಸ್, ಎಲ್ಲರಿಗೂ ಸೈಡ್ ಫಿಟ್ಟಿಂಗ್ ಮಾಡೋದು ಭಾಳ ಕಷ್ಟ ಅಂತಾರಲ್ಲ ಗೈಸ್. ಹಾಗಾಗಿ ನಾನು ತುಂಬ ಸೈಡ್ ಫಿಟ್ಟದು ವಿಡಿಯೋ ಹಾಕಿದ್ದೀನಿ. ಇದರಲ್ಲಿ ತುಂಬ ಥರದ ಐಡಿಯಾಸ್ ಇದೆ. ಅದರಲ್ಲಿ ನಾನು ಯಾವ ಐಡಿಯಾ ನಿಮ್ಗೆ ಹೇಳ್ಕೊಡ್ತೀನಿ ಅದು ಇಷ್ಟ ಆಗುತ್ತೋ ಆ ಐಡಿಯಾನ ಫಾಲೋ ಮಾಡಿ ಗೈಸ್. ನೋಡಿ ನಾನು ಯಾವ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ ಗೈಸ್. ಇದು ಅಳತೆ ಬ್ಲೌಸು. ಫಸ್ಟಿಗೆ ನಾವು ಈ ಥರ ಮೆಜರ್ಮೆಂಟ್ ಹಿಡಿದಾಗ ಎಷ್ಟು ಬರುತ್ತೆ ನೋಡಬೇಕು ಗೈಸ್. 6 ಕಾಲು ಬರ್ತಾಯಿದೆ ಗೈಸ್. 6ವರೆಗೂ ಕಮ್ಮಿ ಇದೆ. ನಾವು 6 ಕಾಲ್ಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆಯಾ, 6 ಕಾಲ್ಗೆ ಮಾರ್ಕ್ ಮಾಡ್ಕೊಬೇಕು. ಹಾಗೆಯೇ ನಾವು ಇಲ್ಲಿ ಯಾವ ಕಡೆ ಎತ್ಕೊಂಡಿದ್ದೀವೋ ಆ ಕಡೆ ನೋಡ್ಕೊಬೇಕು ಗೈಸ್. ನೋಡಿ ಇದು ಕಾಜಾಪಟ್ಟಿ ಕಡೆ, ಇಲ್ಲೂ ಸಹ ನಾವು ಕಾಜಾಪಟ್ಟಿ ಕಡೆಯಿಂದ ಮೆಜರ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಎಂಡ್ ಸ್ಟಿಚ್ ಇರುತ್ತಲ್ಲ ಗೈಸ್, ಕಾಣ್ತಾ ಇದೆಯಾ, ಈ ಸ್ಟಿಚ್ಚಿಗೆ ಟೇಪ್ನ ಈ ಥರ ಹಿಡಿದಾಗ 10ವರೆ ಬರ್ತಾಯಿದೆ ಗೈಸ್. ಹಾಗೆಯೇ ನಾವು 10ವರೆಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕು. ಹಾಗೆಯೇ ಈ ಸೈಡು ಸಹ ಮಾಡ್ಕೊಬೇಕು. ಹಾಗೆಯೇ ಇಲ್ಲಿ ನಾವು ಕಾಜಾಪಟ್ಟಿ ಕೆಳಗಡೆಯಿಂದ ನೋಡಿ ಗೈಸ್ ಈ ಥರ ಹಿಡಿದು ನೋಡ್ಬೋದು, ಅಥವಾ ಮೆಜರ್ಮೆಂಟಲ್ಲಿ ಹಿಡಿದು ಚೆಕ್ ಮಾಡ್ಕೊಬೇಕು. ನೋಡಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ ಈ ಎಂಡಿಂದ ಇಲ್ಲಿಗೆ ಎಕ್ಸಾಕ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು ಗೈಸ್. 8ವರೆ ಬರ್ತಾಯಿದೆ ಗೈಸ್. ನಾನು 8ವರೆಗೇ ಒಂದು ಮಾರ್ಕ್ ಹಾಕ್ತೀನಿ. ನೋಡಿ ನೋಡಿ 8ವರೆಗೆ ಮಾರ್ಕ್ ಮಾಡಿದ್ದೀನಿ. ಈಗ ಈ 3 ಸಹ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಗೈಸ್. ಸ್ಕೇಲ್ ಇಟ್ಕೊಂಡು ನೋಡಿ ಈ ಥರ ಸ್ಕೇಲಲ್ಲಿ ನಾವು ಫಸ್ಟೇ ನಾವು ಈ ಥರ ಮಾರ್ಕ್ ಮಾಡ್ಕೊಂಡಾಗ ಸ್ಟ್ರೈಟಾಗಿ ಬರುತ್ತೆ ಗೈಸ್. ಬೆಂಡ್ ಬರಲ್ಲ ಗೈಸ್ ಯಾವುದೇ ಕಾರಣಕ್ಕೂ. ಈ ಸೈಡ್ ಜಾಯಿಂಟ್ ಮಾಡೋದು ನಾನಾ ವಿಧದಲ್ಲಿ ನಾವು ಜಾಯಿಂಟ್ ಮಾಡ್ಬೋದು. ನಾವು ಈ ಥರ ಸ್ಟ್ರೈಟಾಗಿ ತೊಗೊಂಡು ಮಾಡಿದಾಗ ಕಾಣ್ತಾ ಇದೆ ಗೈಸ್ ಮಾರ್ಕಿಂಗು. ಈ ಥರ ಸ್ಟ್ರೈಟ್ ಮಾರ್ಕ್ ಹಾಕಿ ನಾವು ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಗೈಸ್. ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಎರಡೂ ಇಲ್ಲಿ ನಾವು ಜಾಯಿಂಟ್ ಕೊಟ್ಟಿರ್ತೀವಲ್ಲ ಗೈಸ್, ಕಾಣ್ತಾ ಇದೆಯಾ, ಅದೆರಡೂ ಸಮ ಇಟ್ಕೊಬೇಕು. ಒಂದು ಈ ರೀತಿ ಇಟ್ಕೊಂಡ್ರೂ ಒಂದು ಸೈಡು ಅಗಲ ಕಾಣುತ್ತೆ, ಒಂದು ಸೈಡು ಜಾಸ್ತಿ ಕಾಣುತ್ತೆ. ಹಾಗಾಗಿ ಎರಡು ಸಮ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಗೈಸ್. ಹಾಗೆಯೇ ಈ ಕಚ್ಚಾ ಏನಿದೆ ಇದನ್ನು ಸ್ಲೀವ್ ಸೈಡು ಒಳಗಡೆ ಬರೋ ಥರ ನಾವು ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿ ಜಾಸ್ತಿ ಏನು ಎಳಿಬಾರ್ದು ಗೈಸ್. ನೋಡಿ ಸ್ಟ್ರೈಟಾಗಿ ನಾವು ಎಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಮಾರ್ಕ್ ಹಾಕಬೇಕು. ಮತ್ತು ಇನ್ನೊಂದು ಟಿಪ್ಸ್ ಗೈಸ್, ನೋಡಿ ನಾನು ಕ್ರಾಸ್ ಪಟ್ಟೀಲಿ ಈ ಥರ ಎಕ್ಸ್ಟ್ರಾ ಬಂದಿರೋದನ್ನ ನಾನು ಕಟ್ ಮಾಡಲ್ಲ ಗೈಸ್. ಕಾಣ್ತಾ ಇದೆಯಾ, ಇದನ್ನು ನಾನು ಕಟ್ ಮಾಡಲ್ಲ. ಯಾಕಂದರೆ ನಾವು ಕೆಲವೊಮ್ಮೆ ಇದನ್ನು ಕಟ್ ಮಾಡಿಬಿಟ್ಟಾಗ ನಮಗೆ ಮೆಜರ್ಮೆಂಟ್ ಅನ್ನೋದು ಕಮ್ಮಿ ಬರುತ್ತೆ ಗೈಸ್. ಹಾಗಾಗಿ ನಾನು ಸೈಡಲ್ಲಿ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಏನು ಬರುತ್ತೋ ಆವಾಗ ನಾನು ಇದನ್ನ ಕಟ್ ಮಾಡ್ತೀನಿ. ಹೊಸದಾಗಿ ಕಲಿಯೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಗೈಸ್. ಇಂಥದ್ದೇ ಐಡಿಯಾ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ. ನೋಡಿ ಎಲ್ಲೂ ಅಪ್ ಆ್ಯಂಡ್ ಡೌನ್ ಇರಬಾರ್ದು ಗೈಸ್. ನೋಡಿ ಗೈಸ್ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಸ್ಟಿಚ್ ಮಾಡಾದಮೇಲೆ ಯಾವ ಥರ ಬಂದಿದೆ ನೋಡೋಣ ಬನ್ನಿ. ನೋಡಿ ಗೈಸ್ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಟರ್ನ್ ಮಾಡಿ ತೋರಿಸ್ತೀನಿ. ನೋಡಿ ನಾವು ಜಾಯಿಂಟ್ ಕೊಟ್ಟಿರ್ತೀವಲ್ಲ ಗೈಸ್, ಅದು ಇದೇ ಥರನೇ ಒಂದೇ ಸಮ ಬರಬೇಕು. ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಬಂದರೆ ಚೆನ್ನಾಗಿ ಕಾಣಲ್ಲ. ನೋಡಿ ನಾವು ಫೋಲ್ಡಿಂಗ್ ತೊಗೋಬೇಕಾದ್ರೆ ನೀಟಾಗಿ ತೊಗೋಬೇಕು. ಕಾಣ್ತಾ ಇದೆ ಗೈಸ್ ಈ ಜಾಯಿಂಟ್ ಕೊಟ್ಟಿರೋದು. ಹಾಗೆಯೇ ಇಲ್ಲಿ ಪ್ಲಸ್ ಸಿಂಬಲ್ ಬಂದಿದೆಯಾ ನೋಡಿ ಗೈಸ್, ನಾನು ಎಲ್ಲೂ ಹೇಳ್ದಿಲ್ಲ ಏನಿಲ್ಲ. ಫ್ರಂಟು ಬ್ಯಾಕು ಕರೆಕ್ಟಾಗಿತ್ತು ಅಂದರೆ ಈ ಪ್ಲಸ್ ಸಿಂಬಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಗೈಸ್. ಕಾಣ್ತಾ ಇದೆಯಾ, ಇದೇ ರೀತಿಯೇ ನಾವು ಫಿಟ್ ಮಾಡಬೇಕು ಸೈಡ್ ಫಿಟ್ಟಿಂಗ್ನ. ಇನ್ನೊಂದು ಕಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ ಗೈಸ್. ಇದು ಒಂದು ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ಇನ್ನೊಂದು ಸೈಡು ಬೇರೆ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ಎರಡರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಆ ಐಡಿಯಾನ ಫಾಲೋ ಮಾಡಿ ಗೈಸ್. ಬನ್ನಿ ಗೈಸ್, ಇನ್ನೊಂದು ಮೆಥಡ್ ಯಾವುದು ಅಂದರೆ ನೋಡಿ ಗೈಸ್, ನಾವು ಇಲ್ಲಿ ಮಾರ್ಕ್ ಮಾಡೋದಾಗ 2 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, 2 ಇಂಚು ಅಥವಾ 1.5 ಇಂಚು ಅಷ್ಟಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. 1.5ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ.
ಇಲ್ಲೂ ಸಹ ನಾವು 1.5ಗೆ ಮಾರ್ಕ್ ಮಾಡ್ಕೊತೀನಿ. ಹಾಗೆಯೇ ನಾವು ಸ್ಲೀವಲ್ಲೂ ಅಷ್ಟೇ 1.5 ಎಕ್ಸ್ಟ್ರಾ ತೊಗೊಂಡಿರ್ತೀವಿ, ಆ 1.5ನ ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ನಾರ್ಮಲಾಗಿ ನಾವೇನು ಸ್ಟಿಚ್ ಮಾಡ್ತೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು. ಈ 2 ಮೆಥಡಲ್ಲಿ ಯಾವುದು ಈಸಿ ಅನಿಸುತ್ತೋ ನಮಗೆ ಆ ಮೆಥಡನ್ನ ನಾವು ಯೂಸ್ ಮಾಡ್ಕೊಬೋದು ಗೈಸ್. ಯಾಕಂದರೆ ನಾವು ಒಂದೇ ಮೆಥಡಲ್ಲಿ ಹೊಲಿದಾಗ ನಮಗೆ ಅದು ಸರಿ ಬರೋಲ್ಲ. ಇಲ್ಲಿ ನೋಡಿ ಗೈಸ್, ನ್ಯಾಚ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಂತ ಅನ್ಕೋತೀನಿ ಗೈಸ್. ಈ ನ್ಯಾಚು ಕರೆಕ್ಟಾಗಿ 1.5 ಇಂಚಿಗೆ ಅದು ಎಕ್ಸಾಕ್ಟ್ ನ್ಯಾಚು ಮಾರ್ಕು ಸೇಮ್ ಕೂರ್ತಾ ಇದೆ. ಹಾಗಾಗಿ ಎರಡೂ ಸಹ ನಾವು ನೀಟಾಗಿ ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಯಾವ ಥರ ಹಾಗೆಯೇ ಇಲ್ಲಿ ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಕಡೆಯೂ ಸಹ ನಾವು ಇಲ್ಲಿ ನಾನು ಹೇಳಿದ್ನಲ್ಲ ಗೈಸ್, ಕ್ರಾಸ್ ಪಟ್ಟಿ ಹತ್ರ ನಾನು ಕಟ್ ಮಾಡಿಲ್ಲ, ಕಾಣ್ತಾ ಇದೆಯಾ? ಯಾಕಂದರೆ ಕೆಲವೊಮ್ಮೆ ನಮಗೆ ಕಮ್ಮಿ ಬರುತ್ತೆ. ಹಾಗಾಗಿ ನಾನು ಎಲ್ಲ ಸೈಡ್ ಫಿಟ್ಟಿಂಗ್ ಆದಮೇಲೆ ನಾನು ಎಕ್ಸ್ಟ್ರಾ ಬರೋದನ್ನ ಟ್ರಿಮ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ಈ ಫ್ಯಾಬ್ರಿಕ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಆ ಮಾರ್ಕಿಂದ ಇಲ್ಲಿಗೆ 1.5ಗೆ ಎಕ್ಸಾಕ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೂ ಸಹ ನೋಡ್ಕೊಬೇಕಾಗುತ್ತೆ. ಉಕ್ಸ್ ಪಟ್ಟಿಯಿಂದ ಎಂಡಿಂಗ್ವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. ನೋಡಿ 10 ಬರ್ತಾ ಇದೆ, ನಾನು 10 ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು 10 ಇಟ್ಕೊಬೇಕಾಗುತ್ತೆ ಗೈಸ್. ಈಗ ಎರಡೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಾವು ಬ್ಯಾಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈ ಮಾರ್ಕು ಒಟ್ಟಿಗೆ ಕೂರೋ ಥರ ನಾವು ಸ್ಟಿಚ್ ಮಾಡ್ಕೊಬೇಕು. ನೋಡಿ, ಕಾಣ್ತಾ ಇದೆಯಾ? ಈ ಮಾರ್ಕು ಸಮ ಕೂತ್ಕೋಬೇಕು. ಈ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಸೆಂಟ್ರಿಗೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕು ನಾವು. ನೋಡಿ, ಸ್ಟಿಚ್ ಮಾಡಿದೆ. ಈಗ ಎಕ್ಸ್ಟ್ರಾ ಬರೋದು ನಾವು ಇದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಇದನ್ನು ಇವಾಗ ಟ್ರಿಮ್ ಮಾಡ್ತೀನಿ. ಯಾಕಂದರೆ ಮೊದಲೇ ಟ್ರಿಮ್ ಮಾಡಿದಾಗ ನಮಗೆ ಇಲ್ಲಿ ಬಟ್ಟೆ ಅನ್ನೋದು ಕಮ್ಮಿ ಬರುತ್ತೆ. ಹಾಗಾಗಿ ನಾವು ಚೆಕ್ ಮಾಡಿಕೊಂಡೇ ಮಾಡಬೇಕು ಗೈಸ್. ನೋಡಿ, ಸೈಡ್ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬಂದಿದೆ. ಹಾಗೆಯೇ ಸುತ್ತಾಳತೆ ನೋಡಿಬಿಡ್ಬೇಕು ಗೈಸ್, ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ, ಈ ರೀತಿ ಹಿಡಿದಾಗ ಕರೆಕ್ಟಾಗಿ ಇದೆ. ನೋಡಿ ಗೈಸ್, ಕಾಣ್ತಾ ಇದೆ ಗೈಸ್? ಎಲ್ಲೂ ಲೂಸು ಟೈಟ್ ಇಲ್ಲ. ಕಸ್ಟಮರ್ ಯಾವ ಥರ ಕೊಟ್ಟಿದ್ರು ನೋಡಿ, ಈ ಸ್ಟಿಚ್ ಇಲ್ಲೇ ಇದೆ. ಹಾಗೆಯೇ ಈ ಡಾಟ್ ಪಾಯಿಂಟ್ ಏನಿದೆ ಅದು ಸಹ ಅಲ್ಲಿಗೆ ಬಂದಿದೆ. ಇಲ್ಲೂ ಅಷ್ಟೇ ನೋಡಿ, ಕರೆಕ್ಟಾಗೇ ಇದೆ. ಹಾಗಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು 2 ಥರ ಹೇಳ್ಕೊಟ್ಟಿದ್ದೀನಿ ಗೈಸ್. ಈ 2ರಲ್ಲಿ ಯಾವ್ದು ನಿಮ್ಗೆ ಯೂಸ್ಫುಲ್ ಅಂತ ಅನಿಸುತ್ತೋ ಆ ಐಡಿಯಾನ ಯೂಸ್ ಮಾಡಿ ಗೈಸ್. ನನ್ನ ವೀಡಿಯೋನ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಹಾಗೆಯೇ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಈ ಥರದೇ ಟಿಪ್ಸ್ ಬೇಕಾದರೆ ನನ್ನ ಚಾನಲ್ನ ಫಾಲೋ ಮಾಡಿ ಗೈಸ್. ಬಾಯ್.